ಒಂದು ವರ್ಷ ಆಗಿಬಿಡುತ್ತೆ. ಒಂದು ವರ್ಷ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಇಯರ್ ಪಾಸ್ಔಟ್ ಬಂದ್ಬಿಡುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಅವಾಗ ಇವ್ರು ಏನು ಮಾಡ್ತಾರೆ, ಅಯ್ಯೋ ಒಂದು ವರ್ಷ ಆಯಿತು, ಟೈಮ್ ಆಲ್ರೆಡಿ ವೇಸ್ಟ್ ಆಯಿತು, ಇನ್ನೂ ವೇಸ್ಟ್ ಮಾಡಬೇಕಾ, ಅದ್ರ ಬದಲಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಕರಿಯರ್ ಗ್ಯಾಪ್ ಆಗುತ್ತೆ, ಬ್ರೇಕ್ ಆಗುತ್ತೆ. ಸೊ ಲೆಟ್ ಮಿ ಗೋ ಫಾರ್ ಮಾಸ್ಟರ್ಸ್, ಡಬಲ್ ಡಿಗ್ರಿ ಮಾಡೋಣ ಅಂತ. ಅಲ್ಲಿ ಮತ್ತೆ ಎಷ್ಟು ಗೊತ್ತಿಲ್ಲ, 15 ಲಕ್ಷ ಇರ್ಬೋದು, 20 ಲಕ್ಷ ಇರ್ಬೋದು, ಇಲ್ಲ 30 ಲಕ್ಷ, ಡಿಪೆಂಡ್ಸ್ ಆನ್ ಕಾಲೇಜು ಇಲ್ಲ ಅಬ್ರಾಡು. ಅದು ಮತ್ತೆ ಅದೆಲ್ಲ ಇಂಪಾರ್ಟೆಂಟ್, ದುಡ್ಡಲ್ಲ ಇಲ್ಲಿ. ದುಡ್ಡಕ್ಕಿಂತ ಮತ್ತೆ 2 ವರ್ಷ ಇನ್ವೆಸ್ಟ್ಮೆಂಟ್, ಟೈಮ್ ಇಂಪಾರ್ಟೆಂಟ್ ಆಗಿದೆ, ಮತ್ತೆ 2 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಇವ್ರು ಏನಂತಾರೆ, ಓಕೆ ಈಗ ಆಲ್ರೆಡಿ 1 ವರ್ಷ ಹಾಳಾಯಿತು, ಇನ್ನು ಮುಂದೆ ಮಾಡೋದು ಬೇಡ ಅಂತ ಮಾಸ್ಟರ್ ಡಿಗ್ರಿಗೆ ಹೋಗೋಣ ಅಂತ ಅಪ್ಲೈ ಮಾಡೋಕ್ಕೆ ಚಲೋ ಮಾಡ್ತಾರೆ. ಅಲ್ಲಿ ಲೋನ್ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಮಾಡಿ 20 ಲಕ್ಷನೋ 25 ಲಕ್ಷನೋ ಮತ್ತೆ ಹಾಕಿ ಮತ್ತೆ 2 ವರ್ಷ ಟೈಮ್ ಮಾಡ್ತಾರೆ. ಬಟ್ ಕ್ವಶನ್ನು, ಅದಾದ್ಮೇಲೆ ಆದರೂ ಜಾಬ್ ಸಿಗುತ್ತಾ, ಅದಾದ್ಮೇಲೆ ಒಳ್ಳೆ ಕರಿಯರ್ ಆಗತ್ತಾ? ಇಲ್ಲ, ಅದು ಗ್ಯಾರಂಟಿ ಇಲ್ಲ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಇದೊಂದು ಮಾರ್ಕೆಟಲ್ಲಿ ಇದೊಂದು ಗ್ಯಾಪ್ ಕಾಣಿಸ್ತಾ ಇದೆ, ಒಂದು ಪ್ರಾಬ್ಲಮ್ ಇದೆ ಇಲ್ಲಿ. ಡಿಗ್ರಿ ಆದಮೇಲೆ ಅವ್ರಿಗೆ ಒಂದು ಕರಿಯರ್ ನಾವು ಮಾಡಿಕೊಡ್ಬೋದಾ ಅಥವಾ ಮಾಡಬಾರ್ದಾ ಅಂದಾಗ ಟ್ರಂಪ್ಲಿನ್ ಕಡೆಯಿಂದ ಕರಿಯರ್ ಆಕ್ಸಿಲೇಟರ್ ಪ್ರೋಗ್ರಾಮ್, ಡಿಗ್ರಿ ಆದಮೇಲೆ ನೀವೇನು ಮಾಡಬೇಡಿ, ನಿಮ್ಮ ಕರಿಯರ್ನ ನಾವು ಮಾಡಿಕೊಡ್ತೀವಿ. ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ 5 ಲಕ್ಷ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಡೇ 1 ಜಾಬ್, ಡೇ 1 ಸ್ಯಾಲ್ರಿ, 100% ಜಾಬ್ ಆಪರ್ಚುನಿಟೀಸು, ಇಂಟರ್ನ್ಯಾಷನಲ್ ಫಾರಿನ್ಗೆ ಹೋಗೋ ಆಪರ್ಚುನಿಟೀಸ್ ಸಿಗುತ್ತೆ 12 ತಿಂಗಳಲ್ಲಿ. ಸೊ ಇದಕ್ಕೆ ಇಷ್ಟೊಂದು ಯಾವ ಮಾಸ್ಟರ್ ಡಿಗ್ರಿನೂ ಕೊಡೋಕ್ಕೆ ಚಾನ್ಸ್ ಇಲ್ಲ ಮೇಡಮ್. ಎಸ್, ಹೌದು. ಹಾಗಿದ್ರೆ ಡೇ 1 ಜಾಬ್ ಆದ್ರೆ ಅವತ್ತಿಂದನೇ ಸ್ಯಾಲ್ರಿ ಕೂಡ ನೀವು ಕೊಡ್ತೀನಿ ಅಂತಾರೆ, ಸ್ಯಾಲ್ರಿ ಕೂಡ ಕೌಂಟ್ ಆಗುತ್ತೆ ಅವತ್ತಿಂದನೇ? ಫ್ರಮ್ ಡೇ 1 ಸ್ಯಾಲ್ರಿ ಇರುತ್ತೆ. ಎಂಪ್ಲಾಯ್ಮೆಂಟ್ ಲಾ ಪ್ರಕಾರ ಏನು PF, ESI, PT ಎಲ್ಲ ಬರುತ್ತೆ. ನೀವು ಇನ್ವೆಸ್ಟ್ಮೆಂಟ್ 1 ಇಯರಲ್ಲೇ ವಾಪಸ್ ಬಂದ್ಬಿಡುತ್ತೆ. ಎಸ್ ಮ್ಯಾಮ್, ನೀವು ಅವ್ರೇನು 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದು ಒಂದು 1 ಇಯರಲ್ಲಿ ಅವ್ರಿಗೆ ವಾಪಸ್ ಬಂದಿರುತ್ತೆ. ಅದಕ್ಕೆ ನಾವು ಹೇಳ್ತಾ ಇರೋದು ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ, ಇನ್ವೆಸ್ಟ್ಮೆಂಟು ದುಡ್ಡು ನಾನು ಅಗೇನ್ ಸೆಕೆಂಡ್ರಿ. ನಾನು ಹೇಳ್ತಾ ಇರೋದು ಫಸ್ಟ್ ಇಲ್ಲಿ ಕರಿಯರ್. ನಿಮಗೆ ಡೇ 1 ಜಾಬ್ ಸಿಗ್ತಾ ಇದೆ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ, PF, ESI ಸಿಗುತ್ತೆ. ಸೊ ನಿಮಗೆ ಎಂಪ್ಲಾಯ್ಮೆಂಟೇ ಡೇ 1 ಇಂದ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಕಾಲರ್ ಇದ್ದಾರೆ ಸರ್, ಒಬ್ರು ಮಾತಾಡೋಣ. ಹಲೋ ಹಲೋ ಓಕೆ, ಕಾಲ್ ಕಟ್ ಆಗಿದೆ ಸರ್. ಇವಾಗ ಹಾಗಿದ್ರೆ ಒಂದು ಫಸ್ಟ್ ಡಿಗ್ರಿ ಆಗಿದ ತಕ್ಷಣ ನೆಕ್ಸ್ಟ್ ನಿಮ್ಮಲ್ಲಿ ಜಾಯ್ನ್ ಆಗ್ಬೋದು, ಆದರೆ ಡಬಲ್ ಡಿಗ್ರಿ ಮಾಡೋ ನೀಡ್ ಇರಲ್ಲ ಅಂತ ನಿಮ್ಮ ಒಪಿನಿಯನ್? ನಾವು ಹೇಳ್ತಾ ಇರೋದು ಡಬಲ್ ಡಿಗ್ರಿಗೆ ಹೋಗ್ಬಿಡಿ ಇನ್ಮೇಲೆ ಅಂತ ಹೇಳ್ತಾರೆ. ಅಲ್ಟಿಮೇಟ್ ಗೋಲ್ ಏನು ಮೇಡಮ್, ಇವಾಗ ನೀವು ಡಿಗ್ರಿ ಮಾಡ್ತಿರೋ, ಡಬಲ್ ಡಿಗ್ರಿ ಮಾಡ್ತಿರೋ, ಅಥವಾ ಈ PhD ಮಾಡ್ತಿರೋ, ಇನ್ನೊಂದು ಮಾಡ್ತಿರೋ, ಏನೇ ಮಾಡಿ ಅಲ್ಟಿಮೇಟ್ ಗೋಲ್ ಏನು ಮೇಡಮ್ ಲೈಫಲ್ಲಿ? ಒಳ್ಳೆ ಕರಿಯರು, ಒಳ್ಳೆ ಜಾಬು, ಒಳ್ಳೆ ಸ್ಯಾಲ್ರಿ ಅಲ್ವಾ? ಇವಾಗ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, MBA ಮಾಡಿದ್ದೀನಿ, MBA ಡಿಗ್ರಿ ಸರ್ಟಿಫಿಕೇಟ್ ಕೊಂಡ್ಬಿಟ್ಟು ನನಗೆ ಲೋನ್ ಕೊಡಿ ಅಂದರೆ ಬ್ಯಾಂಕ್ ಅವ್ರು ಲೋನ್ ಕೊಡಲ್ಲ, ಅಲ್ಲ ನಂಗೆ ಹೆಣ್ಣು ಕೊಡಿ ಅಂದರೆ ಯಾರು ಹೆಣ್ಣು ಕೊಡಲ್ಲ. ಎಲ್ಲರಿಗೂ ಬೇಕಾಗಿರೋದು ಓಕೆ ಜಾಬ್ ಇದೆಯಾ, ಕರಿಯರ್ ಇದೆಯಾ, ಸ್ಯಾಲ್ರಿ ಏನಿದೆ, ಎಲ್ಲಿ ವರ್ಕ್ ಮಾಡ್ತಾರೆ, ಯಾವ ಕಂಪ್ನಿಲಿ ಇದ್ದಾರೆ, ಇದನ್ನೇ ನೋಡೋದು ಎಲ್ಲರೂ. ಸೊ ಅದನ್ನು ನಾವು ಡೇ 1 ಇಂದ ಕೊಡ್ತಾ ಇದ್ದೀವಿ. ಆಮೇಲೆ ನಮ್ದು ಅಡ್ವಾಂಟೇಜು, ನಾವು ನೆಕ್ಸ್ಟ್ ಮಂತಿಂದ ಗ್ಲೋಬಲ್ ವಿಲೇಜ್ ಟೆಕ್ ಪಾರ್ಕಲ್ಲಿ ನಮ್ಮ ಆಫೀಸ್ ಲಾಂಚ್ ಆಗ್ತಾ ಇದೆ. ಸೊ ಇವರಿಗೆಲ್ಲ ನಾವು ಹೆಂಗಂದರೆ ಕಾರ್ಪೊರೇಟ್ ಫೀಲಿಂಗು, ಅಂದರೆ ಎಕ್ಸಾಕ್ಟ್ ಎಂಪ್ಲಾಯ್ಮೆಂಟ್ ಅವ್ರಿಗೆ ಫೀಲ್ ಇರಬೇಕು. ನಾನು ಸ್ಟೂಡೆಂಟು ಅದೆಲ್ಲ ಇರೋದಿಲ್ಲ. ಅಂದಮೇಲೆ ನಮ್ಮ ಹತ್ರ ಬಂದಾಗ ಅವ್ರಿಗೆ ಅದು ಆ ಎಂಪ್ಲಾಯ್ಮೆಂಟು, ನಾನು ಎಂಪ್ಲಾಯಿ, ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋ ಫೀಲಿಂಗ್ ಕೊಡಬೇಕು ಅಂತ ಅದೆಲ್ಲ ಪ್ಲಾನ್ ಆಗಿದೆ. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮ್ಯಾಮ್, ಗುಡ್ ಈವ್ನಿಂಗ್. ಮೇಡಮ್ ನಮಸ್ತೆ, ಸ್ವಲ್ಪ ಜೋರಾಗಿ ಮಾತಾಡಿ. ಏನ್ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾನು ನಿಖಿತಾ ಅಂತ ಹಾಸನಿಂದ ಮಾತಾಡ್ತಾ ಇದ್ದೀನಿ. ಓಕೆ ಮೇಡಮ್, ಸರಿ ಇದ್ದಾರೆ, ಮಾತಾಡಿ. ಹಾಯ್ ನಿಖಿತಾ. ಹಲೋ ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್ ಈವ್ನಿಂಗ್. ಹೌ ಆರ್ ಯು? ಐ ಆಮ್ ಫೈನ್ ಸರ್, ಹೌ ಆರ್ ಯು? ಗುಡ್, ಥ್ಯಾಂಕ್ ಯು. ಹೇಳಿ ಮೇಡಮ್. ಸರ್ ಅದೇ ನಾನು MC ಇವಾಗ ಓಕೆ, ಲೈನ್ ಕಟ್ ಆಗಿದೆ ಸರ್. ಓಕೆ, ಇವಾಗ ಯಾವ ರೀತಿ ಕೋರ್ಸ್ಗಳು ಅಂದರೆ ಡಿಗ್ರಿ, ಎನಿ ಡಿಗ್ರಿ ನಿಮ್ಮಲ್ಲಿ ಜಾಯ್ನ್ ಆಗ್ಬೋದು ಅಂತನಾ? ಏನಾಗುತ್ತೆ ಮೇಡಮ್, ನಮ್ದು ಇದು ಕೋರ್ ಬ್ಯಾಂಕಿಂಗ್ ಸಿಸ್ಟಮ್, ನಾವು ಆರ್ ಇಂಟು ಬ್ಯಾಂಕಿಂಗ್ ಡೊಮೇನ್ BFSI ಅಲ್ಲಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಮ್ಗೆ ಏನಾಗುತ್ತೆ, ಬಿ ಕಾಮ್ದವರು ಅಂದರೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಬಂದರೆ ಅವ್ರಿಗೆ ಫಂಕ್ಷನಲ್ ಸೈಡ್ ರೋಲ್ ಕ್ರಿಯೇಟ್ ಮಾಡ್ತೀವಿ. ಅಪ್ಲಿಕೇಶನ್ ಅಂದರೆ ಕಂಪ್ಯೂಟರ್ ನಾಲೆಜ್ ಇರೋರು ಬಂದರೆ ಟೆಕ್ನಿಕಲ್ ಥರ ಬರುತ್ತೆ. ಸೊ ಫಂಕ್ಷನಲ್ ಟೆಕ್ನಿಕಲ್ ಎರಡೂ ಇರೋದ್ರಿಂದ ಎನಿ ಡಿಗ್ರಿ ಪೀಪಲ್ ಕ್ಯಾನ್ ಕಮ್. ಓಕೆ, ನಿಮ್ಮಲ್ಲಿ ಯಾವ ರೀತಿ ಕೋರ್ಸ್ ಇರುತ್ತೆ ಅಂತ? ಇದು ಕೋರ್ಸ್ ಅದೇ ನಾನು ಸಿಲೆಬಸ್ ಇಲ್ಲ, ನಾನು ಸಿಲೆಬಸ್ ಕೊಡಲ್ಲ, ಕೋರ್ಸ್ ಇಲ್ಲ, ಏನೂ ಇಲ್ಲ. ನೀವು ಬರಬೇಕು, ಮಂಡೇ ಟು ಫ್ರೈಡೆ ಆಫೀಸಲ್ಲಿ ಇರಬೇಕು, ಬೆಳಿಗ್ಗೆ 10 ಗಂಟೆಯಿಂದ 7 ಗಂಟೆ ಆಫೀಸಲ್ಲಿ ಇರಬೇಕು. ನಮ್ಮ ಎಂಪ್ಲಾಯ್ಗಳು ಆಲ್ರೆಡಿ ಪ್ರಾಜೆಕ್ಟ್ ಮಾಡ್ತಿರ್ತಾರೆ, ಅವ್ರ ಜೊತೆ ಕೂತಬೇಕು, ನೀವು ಕೆಲಸ ಮಾಡಬೇಕು. ನಾನು ಟ್ರೈನಿಂಗ್ ಕೊಡ್ತಿಲ್ಲ, ನಾನು ಕ್ಲಾಸ್ ರೂಮ್ ಇಲ್ಲ, ಏನೂ ಇರಲ್ಲ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಪ್ಲೀಸ್ ಪದೇ ಅದು ಎಲ್ಲರೂ ಬಂದು ಇದು ಕೋರ್ಸಾ, ಇದು ಸಿಲೆಬಸ್ಸಾ, ಎಕ್ಸಾಮ್ ಬರೀಬೇಕಾ, ಇದೇ ಹೇಳ್ತಾರೆ. ಸಾಮಾನ್ಯ ಜನಕ್ಕೆ ಇವಾಗ ಒಂದ್ ಕಡೆ ನಾವು ಹೋಗ್ತಿದೀವಿ, ಕೆಲಸ ಕೊಡ್ತಾರೆ, ಅಥವಾ ಈಗ ಹೇಳಿದಾಗ ಏನ್ ಕೆಲಸ ಇರುತ್ತೆ, ನಾವಲ್ಲಿ ಏನ್ ಕಲಿತೀವಿ, ಓಕೆ ನಮ್ಗೇನು ಗೊತ್ತೇ ಇರಲ್ಲ, ನಮ್ಮ ಕಾನ್ಸೆಪ್ಟ್ ಲರ್ನ್ ಅಂತ ನಾವು ಕೆಲಸ ಕೊಡ್ತೀವಿ. ನೀವು ನಮ್ಗೆ ಗೊತ್ತು ಏನು ಕೆಲಸ ಕೊಡ್ಬೇಕಂತ, ನೀವು ನಮ್ಮ ಹತ್ರ ಬಂದಾಗ ಕೆಲಸ ಕೊಡ್ತೀವಿ. ಇಲ್ಲಿ ಕ್ಲಾಸ್ ರೂಮು, ಟ್ರೈನಿಂಗು, ಕೋರ್ಸು, ಎಕ್ಸಾಮು ಅವೆಲ್ಲ ಇರಲ್ಲ. ಬಟ್ ನಿಮ್ದು ಏನಾದ್ರೆ ಡೆಡಿಕೇಶನ್ ಬೇಕು, ನೀವು ಇಂಪ್ರೂವ್ಮೆಂಟ್ ಮಾಡೋದನ್ನ ಹೆಂಗಂತ ನಮ್ಗೆ ಗೊತ್ತು, ನಾವು ಮಾಡಿಸ್ತೀವಿ ಅಷ್ಟೇ. ಓಕೆ ಸರ್, ಕಾಲರ್ ಇದ್ದಾರೆ, ಒಬ್ರು ಮಾತಾಡೋಣ. ಹಲೋ ಹಲೋ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಧಾರವಾಡದಿಂದ ಪ್ರಕಾಶ್ ಅಂತ ಹೇಳಿ. ಓಕೆ, ಜೋರಾಗಿ ಮಾತಾಡಿ ಸರ್, ಇದ್ದಾರೆ, ಮಾತಾಡಿ. ಪ್ರಕಾಶ್ ಅಂತ ಹೇಳಿ. ಪ್ರಕಾಶ್ ನಮಸ್ತೆ, ಧಾರವಾಡದವರಾ? ಧಾರವಾಡದವರ. ಆರಾಮ ಸರ್?
ಆರಾಮ್ ಸರ್, ನೀವು ಹೆಂಗಿದ್ದೀರಾ? ಆರಾಮ್ ನಮ್ಮದು PUC ಧಾರವಾಡ ಸರ್. ಓಕೆ ಸರ್, ಓಕೆ ಸರ್. ತಂಗಿನ ಬೆಂಗಳೂರಲ್ಲಿ ಇದ್ದಾಳೆ, ತೊಂದರೆ ಏನಿಲ್ಲ. ಸೊ ನಾನು ಬೆಂಗಳೂರಲ್ಲಿದ್ದೆ ಒಂದು ಇಷ್ಟು ದಿವಸ. ಓಕೆ. ಸೊ ಇವಾಗ ವಾಪಸ್ಸು ಧಾರವಾಡಕ್ಕೆ ಬಂದಿದ್ದೀನಿ. ನಾನು ಒಂದು ಪ್ರೈವೇಟ್ ಕಂಪ್ನಿದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀವಿ ಯಾರಿಗೂ ಸರ್, ನಿಮಗೇನಾ? ನನಗೆ ಸರ್, ನನಗೆ. ಏನಾಗಿದೆ ಕ್ವಾಲಿಫಿಕೇಶನ್ ಸರ್ ನಿಮ್ಮದು? ನಂದು ಆಕ್ಚುಲಿ BA ಆಗಿದೆ. ಓಕೆ. ಯಾವ ಇಯರು ಸರ್? ನಂದು 2003ದಲ್ಲಿ BA ಆಗಿದೆ. ಓಕೆ. ನಾನು ವರ್ಕ್ ಮಾಡ್ತಾ ಇರೋದು ಒಂದ್ ಕಂಪ್ನಿದಲ್ಲಿ BA ಆಗಿಬಿಟ್ಟು ನಾನು ಟ್ಯಾಕ್ಸೇಷನ್ ವರ್ಕ್ ಮಾಡ್ತಾ ಇದ್ದೀನಿ, TDS ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಅದಕ್ಕೋಸ್ಕರ ಬೇರೆ ಯಾವ್ದಾರ ಜಾಬ್ ನೋಡ್ಬೇಕು. ಪ್ರಕಾಶ್ ಅವರು ಒಂದ್ಸಲ ಆಫೀಸಿಗೆ ನಮ್ದು ನಂಬರ್ ಇದೆ ಸ್ಕ್ರೀನ್ ಮೇಲೆ, ಒಂದ್ಸಲ ಕಾಲ್ ಮಾಡಿಬಿಟ್ಟು ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಮಾತಾಡೋಣ ಫೇಸ್ ಟು ಫೇಸ್. ಓಕೆ. ಯಾ, ಫೈನ್ ಸರ್, ಫೈನ್ ಸರ್, ಫೈನ್ ಸರ್. ಥ್ಯಾಂಕ್ ಯು ಪ್ರಕಾಶ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಸರ್, ಇವಾಗ ಹಾಗಿದ್ರೆ ನಿಮ್ಮಲ್ಲಿ ಜಾಯ್ನ್ ಆದಮೇಲೆ ಸ್ಯಾಲ್ರಿ ಅವರು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಡೇ ಒನ್ ಇಂದ ಜಾಬ್ ಕನ್ಫರ್ಮ್ ಆಫರ್ ಲೆಟರ್ ಇರುತ್ತೆ, NDA ನಮ್ದು ಏನೇನು ಫಾರ್ಮಾಲಿಟೀಸ್ ಇರುತ್ತೆ, HR ಕಡೆ ಅದೆಲ್ಲ ಇರುತ್ತೆ. 25,000 ಸ್ಯಾಲ್ರಿ ಪರ್ ಮಂತ್ ಇರುತ್ತೆ. ಅದ್ರಲ್ಲಿ TDS PF ಅದೆಲ್ಲ ಕಟ್ಟಾಗಿ ಅವ್ರಿಗೆ ಟೇಕ್ ಹೋಮ್ ಅಂತ ಒಂದು 21,000 ಚೇಂಜ್ ಏನೋ ಬರುತ್ತೆ. ಬಟ್ ದಟ್ ಈಸ್ ಇನ್ನೊಂದೇನಂದ್ರೆ ಇದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅವ್ರಿಗೆ ಫ್ರಮ್ ಡೇ ಒನ್ನು. ಅವ್ರು ಬೇರೆ ಕಡೆ ಹೋಗ್ಬಿಟ್ಟು ನಾನು ಇಲ್ಲಿ ಟ್ರೈನಿಂಗ್ ಮಾಡಿದ್ದೀನಿ, ಕೋರ್ಸ್ ಮಾಡಿದ್ದೀನಿ ಅದೆಲ್ಲ ಹೇಳೋದಿಲ್ಲ. ದೇ ಶುಡ್ ಟೆಲ್ ಐ ವಾಸ್ ಎಂಪ್ಲಾಯ್ಡ್, ಸೇರ್ಕೊಂಡೆ ನಾನು ಒಂದ್ ಕಡೆ ಅಂತ ಹೇಳ್ಬೋದು ಅಷ್ಟೇ. ಸೇರ್ಕೊಂಡಿದ್ದೀನಿ, ನಾನು ಕೆಲಸ ಸಿಕ್ಕಿದೆ, ನನ್ನ ಎಂಪ್ಲಾಯ್ಮೆಂಟ್, ಇದು ನನ್ನ ಪೇ ಸ್ಲಿಪ್ಪು, ಸ್ಯಾಲರಿ ಸ್ಲಿಪ್ಪು, ಇದು ನನ್ನ PF, ಇದು ನಂದು ಇದು ಅಂತ ತೋರಿಸ್ಬೋದು.